ವಾಲ್ಮೀಕಿ ನಿಗಮದ ಒಂದು ಏನು ಭ್ರಷ್ಟಾಚಾರವನ್ನು ಕುರಿತು ಈಗಾಗಲೇ ಅದನ್ನು ಬಯಲಿಗೆಳೆಯುವಂಥ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇತ್ತು. ಆಗ ಯಾವುದೇ ಹೋರಾಟಗಳಿಗೆ ಅನುಮತಿ ಕೊಡ್ತಾ ಇರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದೇನು ಚುನಾವಣೆ ಫಲಿತಾಂಶ ಬಂದ ನಂತರ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ತನಿಖೆ ಮುಂದುವರಿತಾ ಇದೆ. ಆದರೆ ರಾಜೀನಾಮೆ ಕೊಡದೆ ತನಿಖೆ ಮುಂದುವರಿಲಿಲ್ಲ ಅಂದರೆ ನೀವು ಏನು ಪ್ರಶ್ನೆ ಮಾಡ್ತಾ ಇದ್ರ ದಲಿತ ಚಳವಳಿಗಳು ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತೇಳಿ ಆ ಧ್ವನಿನ ಗರ್ಜಿಸಿ ನಾವು ತೋರಿಸ್ತಿದ್ವಿ ಸಮಾಜಕ್ಕೆ. ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾನೆ ಅದನ್ನೇ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಹೋರಾಟ ಮಾಡುವಂಥ ಮತ್ತು ಪ್ರಶ್ನೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಾದ್ಮೇಲೆ ನಾವು ಹೋರಾಟ ಮಾಡೋಂಥದ್ದು ಏನಿದೆ, ತನಿಖೆಗೆ ಅದನ್ನು ಸ್ಪಂದಿಸ್ತಾ ಇದ್ದೀನಿ ಅಂತೇಳಿ ಹೇಳ್ತಿದ್ದಾನೆ. ಬಿಜೆಪಿ ಹೆಚ್ಚು ಹೋರಾಟ ಮಾಡ್ತಿದೆ. ಬಿಜೆಪಿ ಮೊಂಡು ಮನುವಾದದ ಬಿಜೆಪಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಎಷ್ಟೇ ಭ್ರಷ್ಟಾಚಾರಗಳು ಮಾಡಿದ್ರು ಆ ಭ್ರಷ್ಟಾಚಾರಗಳನ್ನು ಎಲ್ಲೂ ಒಪ್ಕೊಳ್ಳಲ್ಲ. ಇವತ್ತಿಗೂ ಅಷ್ಟೇ ಅದು ಒಪ್ಕೊಳ್ತಾ ಇಲ್ಲ. ಈಗ ಉದಾಹರಣೆಗೆ ಈ ದೇಶದ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳನ್ನು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳನ್ನು, ಇನ್ನಿತರ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳನ್ನು ಇವತ್ತು ಖಾಸಗೀಕರಣಗೊಳಿಸಿ ಖಾಸಗಿ ಉದ್ಯಮಗಳನ್ನು ಶ್ರೀಮಂತಗೊಳಿಸ್ತಾ ಇರ್ತಕ್ಕಂಥದ್ದು ನಿಜವಾ ಸುಳ್ಳು? ಇವತ್ತು ಈ ನಿಜಾನ ಬಿಜೆಪಿ ಒಪ್ಕೊಳ್ಳುತ್ತಾ? ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಇಡೀ ಸಮಾಜಕ್ಕೆ ಮುಟ್ಟಿಸಿ ಆ ಸಮಾಜವನ್ನು ಎಚ್ಚರಿಸುವಂಥ ಒಂದು ಕೆಲಸಕ್ಕೆ ದಲಿತ ಚಳವಳಿಗಳು ಮಾಡಿದ್ದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳು ಕೂರಕ್ಕೆ ಸಾಧ್ಯ ಆಯಿತು. ಹೋದ ಬಾರಿ ಚುನಾವಣೆಯಲ್ಲಿ ವಿರೋಧ ಪಕ್ಷನೇ ಇರಲಿಲ್ಲ ಬಿಜೆಪಿಗೆ. ಆದರೆ ಇವತ್ತು ದಲಿತ ಚಳವಳಿಗಳು ಇಡೀ ದೇಶಾದ್ಯಂತ ಏನು ಧ್ವನಿ ಎತ್ತಿ ಜನರನ್ನ ಪ್ರಜ್ಞಾಪೂರ್ವಕಗೊಳಿಸ್ತು ಆ ಪ್ರಜ್ಞಾವಂತಿಕೆ ಇವತ್ತು ವಿರೋಧ ಪಕ್ಷ ಸ್ಥಾನಗಳಲ್ಲಿ ಇನ್ನಿತರ ಪಕ್ಷಗಳನ್ನು ಕೂರಿಸಿದೆ. ಸೊ ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಕಡಿಮೆ ಬಂದಿದೆ. ಕೋಲಾರಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಒಂದು ವಿಚಾರ ನಾನು ಅನ್ಕೊಂಡಿರಲಿಲ್ಲ. ಆದರೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಣ್ಣ ಡಾಕ್ಟರ್ ತೋಳ್ ತಿರುಮಾವಳವನ್ರವರು ನನಗೆ ತುರ್ತಾಗಿ ಕರೆದು ಸ್ಪರ್ಧೆ ಮಾಡಲೇಬೇಕು ಪಕ್ಷದ ವತಿಯಿಂದ ಅಂತೇಳಿ ಅವರು ನನಗೆ ಬೀಪಾರವನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಹೋಗಿ ಸಂಘಟನೆ ಮಾಡಿ ಸುಮಾರು 2 ತಿಂಗಳ ಕಾಲ ಕಾರ್ಯಕರ್ತರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾನು ಚುನಾವಣೆಯನ್ನು ಎದುರಿಸಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಸುರೇಶ್ ಅವರು ಹಾಗೂ ಇನ್ನಿತರವರು ಕರೆಸ್ಕೊಂಡು ಬೇಡ, ಮನುವಾದಿಗಳನ್ನು ಗೆಲ್ಲಿಸುವ ಒಂದು ಕೆಲಸಕ್ಕೆ ನೀವು ಅವಕಾಶ ಕೊಡೋಕೆ ಹೋಗಬೇಡಿ, ನಿಮ್ಮ ಪಕ್ಷನೂ ಸಹ ಏನು ಇಂಡಿಯಾ ಒಕ್ಕೂಟದ ಒಂದು ಭಾಗವಾಗಿರೋದ್ರಿಂದ ನೀವು ನಮಗೆ ಸ್ಪಂದಿಸುವಂಥ ಕೆಲಸ ಮಾಡಿ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಕರೆದು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಸಹ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡೋಗಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನದಂತೆ ನಾನು ಹಿಂದೆ ಸರಿದಿದ್ದೇನೆ ಸ್ಪರ್ಧೆಯಿಂದ.